ಕನ್ನಡ ಕಿರುತೆರೆಯಲ್ಲಿ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರ ಆಗ್ತಲೇ ಇರುತ್ತವೆ. ಮನರಂಜನಾ ವಾಹಿನಿಗಳು ವೀಕ್ಷಕರನ್ನ ಸೆಳೆಯುವುದಕ್ಕೆ ಮೆಗಾ ಸೀರಿಯಲ್ಗಳನ್ನು ಆರಂಭ ಮಾಡುತ್ತವೆ. ಇವುಗಳಲ್ಲಿ ಕೆಲವು ಸೀರಿಯಲ್ಗಳು ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕುತ್ತವೆ. ಅದರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಕರ್ಣ ಧಾರಾವಾಹಿ ಕೂಡ ಒಂದು. ವೀಕ್ಷಕರನ್ನ ತಲುಪುವುದಕ್ಕೆ ಇನ್ನೇನು ಒಂದು ದಿನವಿದೆ ಎನ್ನುವಾಗಲೇ ವಿವಾದಕ್ಕೆ ಸಿಲುಕಿದ ಧಾರಾವಾಹಿ ಕಳೆದ ವಾರದಿಂದ ಪ್ರಸಾರ ಆಗ್ತಾ ಇದೆ. ಹಲವು ಕಾರಣಗಳಿಗೆ ಕರ್ಣ ವೀಕ್ಷಕರ ಗಮನ ಸೆಳೆದಿತ್ತು. ಈ ಧಾರಾವಾಹಿಯ ಸ್ಟಾರ್ ಕಾಸ್ಟ್ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ವಿವಾದವೂ ಕೂಡ ಪರೋಕ್ಷವಾಗಿ ಪಬ್ಲಿಸಿಟಿಯನ್ನ ನೀಡಿತ್ತು. ನಿರೀಕ್ಷೆ ಮಾಡಿದಂತೆ ಕರ್ಣ ಧಾರಾವಾಹಿಗೆ ಕನ್ನಡಿಗರಿಂದ ಮೊದಲ ವಾರ ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಜಿ ಕನ್ನಡದಲ್ಲಿ ಮತ್ತೊಂದು ಧಾರಾವಾಹಿಯ ಟಿವಿಆರ್ 2 ಅಂಕಿಗಳನ್ನ ದಾಟಿದೆ. ಜಿ ಕನ್ನಡ ಜುಲೈ 3ರಿಂದ ಕರ್ಣ ಧಾರಾವಾಹಿ ಪ್ರಸಾರ ಆರಂಭಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಈ ಧಾರಾವಾಹಿಗೆ ಪ್ರತ್ಯೇಕ ಫ್ಯಾನ್ ಬೇಸ್ ಹುಟ್ಟಿಕೊಂಡಿದೆ. ಈ ಸೀರಿಯಲ್ನ ಅದ್ದೂರಿ ಶೂಟಿಂಗ್ ಮಾಡಲಾಗಿದೆ. ಅದರಲ್ಲೂ ಧಾರಾವಾಹಿಯ ಹೀರೋ ಕರ್ಣನ ತಾಳ್ಮೆ, ಸಹನೆ, ಮುಗ್ಧ ನಗು ಎಲ್ಲವೂ ವೀಕ್ಷಕರಿಗೆ ಕಾಡುವುದಕ್ಕೆ ಶುರು ಮಾಡಿದೆ. ಹೀಗಾಗಿ ಮೊದಲ ವಾರ ಈ ಸೀರಿಯಲ್ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ಕರ್ಣ ಧಾರಾವಾಹಿಯ ಮೊದಲ ವಾರದ ಟಿಆರ್ಪಿ ಹೊರಬಿದ್ದಿದೆ. ಶ್ರುತಿ ನಾಯ್ಡು ನಿರ್ಮಾಣ ಮಾಡ್ತಾ ಇರುವ ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಕರ್ಣನಾಗಿ ನಟಿಸ್ತಾ ಇದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ, ನಮ್ರತಾ ಗೌಡ ಇಬ್ಬರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಒಂದು ಕಡೆ ಕರ್ಣ ಟ್ರ್ಯಾಕ್ ನಡೀತಿದ್ರೆ ಇನ್ನೊಂದು ಕಡೆ ಭವ್ಯ ಗೌಡ ಪಾತ್ರದ ಲವ್ ಟ್ರ್ಯಾಕ್ ನಡೀತಾ ಇದೆ. ಮತ್ತೊಂದು ಕಡೆ ನಮ್ರತಾ ಗೌಡ ಟ್ರ್ಯಾಕ್. ಹೀಗೆ 3 ಟ್ರ್ಯಾಕ್ಗಳಲ್ಲಿ ಕರ್ಣ ಸೀರಿಯಲ್ ಸ್ಟೋರಿ ನಡೀತಾ ಇದೆ. ಟಿಆರ್ಪಿ ಕಡೆಗೆ ಬರೋದಾದ್ರೆ ಕರ್ಣ ಧಾರಾವಾಹಿಗೆ ಟಿವಿಆರ್ 2 ಅಂಕಿಗಳನ್ನ ದಾಟಿದೆ. ಟಿಆರ್ಪಿಯನ್ನ ಲೆಕ್ಕ ಹಾಕುವ ಸಂಸ್ಥೆ ಬಾರ್ಕ್ ಅಂಕಿ ಅಂಶಗಳನ್ನ ಹೊರಹಾಕಿದೆ. ಮೊದಲ ವಾರ ಕರ್ಣ ಸೀರಿಯಲ್ ಟಿವಿಆರ್ 11.0 ಎಂದು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಈ ಧಾರಾವಾಹಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಕ್ಕಿದ್ದು ಇದನ್ನ ಜಿ ಕನ್ನಡ ಕೂಡ ಅಧಿಕೃತವಾಗಿ ಹೇಳಿಕೊಂಡಿದೆ. ಕರ್ಣನನ್ನ ಮನಸ್ಸೊಳಗೆ ಪ್ರೀತಿಸ್ತಾ ಇರುವ ನಿತ್ಯ 15 ದಿನದಲ್ಲಿ ಮದುವೆಯಾಗಲು ಹೊರಟ ನಿಧಿ. ಮದುವೆಯ ಜವಾಬ್ದಾರಿ ಹೊತ್ತಿರೋ ಕರ್ಣ, ತಂದೆಯ ಪ್ರೀತಿಗಾಗಿ ಸದಾ ಕಾಯುತ್ತಿರುವ ಕರ್ಣ. ಹೀಗೆ ಕರ್ಣನ ಸುತ್ತ ಹಲವು ಕಥೆಗಳಿದ್ದು ಅದ್ಭುತವಾಗಿ ಧಾರಾವಾಹಿ ಸಾಗ್ತಾ ಇದೆ.